ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಈ ಜನರೇಷನ್ ಏನ್ ಬೇಕು ಕಂಟೆಂಟು, ಆ ಕಂಟೆಂಟ್ ಇದೆ. ಹಳೆ ರೌಡಿಗಳು ನೆಟ್ಬಿಟ್ಟು ಹೇಳಿ ತೋರಿಸಿದಾರೆ ಗೊತ್ತಾ. ಇತ್ತಿನ ದಿನಮಾನಗಳಲ್ಲಿ ತುಂಬಾ ಜನ ಎಲ್ಲ ಕಡೆ ಕೊಲೆಗಳು ಅದು ಇದು ಆಗ್ತದೆ. ಅದರಿಂದ ಏನೋ ಹೆಸರು ಬೆಳೀತಾ ಇರುತ್ತೆ, ಬಟ್ ಆದ್ರೆ ಮನುಷ್ಯನ ಆಯ್ಸು ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟವ್ರೆ. ಹಳೆ ರೌಡಿಗಳೆಲ್ಲ ಏನಾಗಿದ್ದಾರೆ ಹೇಳಿ, ಇದೇ ತರ ಒಬ್ಬನ ಒಂದ್ ಮರ ದೊಡ್ಡದಂದ್ರೆ ಮರಕ್ಕಿನ ಇನ್ನೂ ಮರ ದೊಡ್ಡದಿರುತ್ತೆ. ಆ ತರ ಜೀವನ ಶಾಶ್ವತ ಅಲ್ಲ. ನಾವು ಬದುಕದ್ 4 ದಿನನೂ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಭಾಕರ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಈಗಿನ ಜನರೇಷನ್ಗೆ ನಮ್ಮ ಜನಗಳಿಗೆ ನೋಡ್ಬೇಕಾದಂತ ಸಿನಿಮಾ ಇದು. ನಿಜವಾಗ್ಲೂ ಹೇಳ್ತೀನಿ, ಯಾವುದೋ ಶೋಕಿಗೆ ಬಂದು ಹೊಗಳ್ತಾ ಇಲ್ಲ, ಸ್ವಂತ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬಂದು ಸಿನಿಮಾ ಹೊಗಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಬರೇ ಪ್ರೀತಿ ಪ್ರೇಮ ಹಾಳು ಈ ರೌಡಿಸಮ್ ಇದೇ ಆಗೋಯ್ತು. ಮನುಷ್ಯನ ಜೀವನದಲ್ಲಿ ಏನಿದೆ ಗೊತ್ತಾ, ನಾವು ಹುಡ್ಸಿದ ತಂದೆ ತಾಯಿಗೆ ನಿಯತ್ತಾಗಿ ಅನ್ನ ಹಾಕಿ ಸಾಕ್ಬೇಕು ಅಂತ, ಅದನ್ನ ನಾವು ಕಲಿಬೇಕು. ನಮ್ಮಿಂದ ಜನರು ಕಲಿಬೇಕು. ನಾವು ಬೆಳೀತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಕೆಟ್ಟದಾರಿಗೆ ಹೋಗ್ಬಾರ್ದು. ಸಮಾಜನ ಒಳ್ಳೆ ರೀತಿಗೆ ತಗೊಂಡು ಹೋಗೋದೇ ಮನುಷ್ಯತ್ವ. ಪ್ರಕೃತಿ, ಆ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ ತುಂಬಾ ಜನ, ಬಟ್ ಹಾಳಾಗಬಾರ್ದು. ಈ ಸಿನಿಮಾ ನೋಡ್ಬೇಕು. ಒಂದು ಮನುಷ್ಯ ಸಿನಿಮಾಗೆ ಬರೋದೇನು ಗೊತ್ತಾ, ಕೆಲವೊಬ್ರು ಖುಷಿಗೆ ಬರ್ತಾರೆ, ಕೆಲವೊಬ್ರು ನೋವು ಬರ್ತಾರೆ, ಕೆಲವೊಬ್ರು ಏನೋ ಗೊತ್ತಾ ಬೇಜಾರಿಗೆ ಬಂದು ಸಿನಿಮಾ ನೋಡ್ತಾರೆ. ನಾನು ಹೇಳೋದು ಗೊತ್ತಾ, ಸಿನಿಮಾ ಬಂದು ಕುತ್ಕೊಂಡು ನೋಡ್ದವನು ರೌಡಿಸಮ್ ಕೈಯಲ್ಲಿ ಲಾಂಗ್ ಹಿಡ್ದವನು ಲಾಂಗ್ ಮಿಸಾಕ್ ಹೋಗ್ಬಿಡ್ತಾನೆ. ಲಾಂಗ್ ಹಿಡ್ಕೊಂಡು ನಮ್ಮ ಸಿನಿಮಾದ ರೌಡಿಸಮ್ ಮಾಡ್ಬೇಕನ್ನೋನು ಲಾಂಗ್ ಬಿಟ್ಟು ಹಾಕ್ಬಿಟ್ಟು ಹೋಗ್ತಾನೆ. ರೌಡಿಸಮ್ ಬೇಡ ಸ್ವಾಮಿ, ನಾನು ಹಳ್ಳಿನಾಗ ಹೋಗ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ನಾನು ಪಕ್ಕ ರೈತನ ಮಗಾಗಿ ನಾನೊಬ್ಬ ದೇಶಕ್ಕೆ ಅನ್ನಾಕವನ್ನ ಆಗ್ತೀನಿ ಅಂತೇಳಿ ಆಗ್ತಾನೆ ಅಂತ ಹೇಳ್ತೀನಿ ಮೇಡಮ್. ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ತಾಯಣ್ಣಗೆ ಹೇಳ್ತಾ ಇದ್ದೀನಿ, ನಾನ್ ಟಿಕೆಟ್ ವಾಪಸ್ ಕೊಡ್ತೀನಿ. ನಾನು ಇಷ್ಟ ಇರ್ತವಲ್ಲ ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತೇಳಿ ಸತ್ತ ನಾನು ವಾಪಸ್ ಕೊಡ್ತೀನಿ ಟಿಕೆಟ್. ಅಷ್ಟು ಚೆನ್ನಾಗಿದೆ ಸಿನಿಮಾ. ತಪ್ಪದೆ ಎಲ್ಲರೂ ಬಂದು ನೋಡಿ. ಆಮೇಲೆ ಇದು ವಿನಯ್ ಗೌಡ ಅವರು ತುಂಬಾ ಚೆನ್ನಾಗಿ ಮಾಡೋರು. ಕಾಂಬಿನೇಷನ್ ಆಪೋಸಿಟ್ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ವಿನೋದ್ ಪ್ರಭಾಕರ್ಗೆ ಆಪೋಸಿಟ್ ಸಕಲಾಗಿ ಚೆನ್ನಾಗಿದೆ. ಪಠಾಣ್ ಕ್ಯಾರೆಕ್ಟರ್, ತಮಿಳ್ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡವ್ರೆ. ಇಂಥ ವಿಲನ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್ ಸಿನಿಮಾ. ನಾನು ಕೊಡ್ತಿಲ್ಲ, ಯಾಕಂತ ಕೇಳಿದ್ರೆ ಸ್ವಲ್ಪ ಆ ಥರ ಇದೆ. ಏನಂತ ಕೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನೂರಾರು ಕನ್ಸಲ್ಲಿ ಕೂಡ ಬೆಂಗಳೂರಿನ ಪೂರ್ವ ತಾಲೂಕು ಬಂದು ಅವನ ಜೀವನದಲ್ಲಿ ಈ ರೌಡಿಸಮ್ ಯಾವ ರೀತಿ ಎಂಟ್ರಿ ಆಗುತ್ತೆ. ಆ ಸಮಯದಲ್ಲಿ ಬೆನ್ನಿಡಿ ಬಂದು ಬೆನ್ನಿಡಿದ ಅವನ ಲೈಫ್ ಏನಾಗುತ್ತದೆ ಈ ಸಿನಿಮಾ ಕತೆ. ಆದ್ರೆ ಎಲ್ಲೋ ಒಂದ್ಸಲ ಚೈತನ್ಯ ಅವರು ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಮೈಸೂರು ಕರ್ಕೊಂಡು ಹೋಗಿದ್ದಾರೆ. ನಾನು ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ ಈ ಸಿನಿಮಾದಲ್ಲಿ. ಏನಂತ ಕೇಳಿದ್ರೆ ನಮ್ಮ ಟೈಗರ್ ಸಿನಿಮಾದ ಬರೀ ಟೈಗರ್ ಪ್ರಭು ಆಕ್ಷನ್ ಮಾತ್ರ ಸಖತ್ತಾಗಿದೆ. ಹೀರೋಯಿನ್ ಪ್ರಿಯ ಆನಂದ್ ಅವರ ಆಕ್ಷನ್ ಇನ್ನೂ ಸೂಪರ್ ಆಗಿದೆ. ಅಂದ್ರೆ ಲವ್ ಬಾಂಡಿಂಗ್ ಸಖತ್ತಾಗಿ ಮೂಡ್ ಬಂದಿದೆ. ಎಲ್ಲ ಒಂದ್ ಕಡೆ ನಮ್ಮ ರಜತ್ ಆಗಿರ್ಬೋದು, ವಿನಯ್ ಗೌಡ ಆಗಿರೋದು ಸೂಪರ್ ಆಕ್ಟರ್ ಚೆನ್ನಾಗಿದೆ. ಒಟ್ಟಲ್ಲಿ ಎಷ್ಟು ಸರಿ ನೋಡ್ಬೋದಂದ್ರೆ ನೋಡ್ತಾನೆ ಒಂದೊಂದು ಫ್ರೇಮ್ ನೋಡಿದ್ರೆ ನಮಗೆ ರೀಲಲ್ಲಿ ಎಲ್ಲ ಚೆನ್ನಾಗಿದೆ. ರವಿ ಮಾಡಿದ್ದಾರೆ, ಪ್ರತಿಯೊಂದು ಸೂಪರ್ ಆಗಿದೆ. ಏನಿದೆ ಸಿನಿಮಾಗೆ ಸಂತೋಷ್ ನಾರಾಯಣ್ ಸರ್ ಮ್ಯೂಸಿಕ್ ಅಲ್ಟಿಮೇಟ್ ಇದೆ. ಎಲ್ಲ ಈ ಕಲ್ಟಿಕಾಸಿನ ಸಿನಿಮಾ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿದ್ರು. ಮುಖ್ಯ ಶೋಲ್ಲಿ ಭದ್ರಾಮನ ಅಂತ ಸರ್ಚ್ ಮಾಡಿ ಇಂಟ್ರೆಸ್ಟ್